ಟಾರ್ಗೆಟ್ಗೆ ಮತ್ತು ಸ್ವಾಗತ. ರಂಭಾಪುರಿ ಶ್ರೀಗಳ ಪರವಾಗಿ ಇವತ್ತು 30ಕ್ಕೂ 40ಕ್ಕೂ ಹೆಚ್ಚು ಜನ ಸ್ವಾಮೀಜಿಗಳು ಬಂದು ನಿಡುಮಾಮಿಡಿ ಶ್ರೀಗಳು ವೀರಶೈವ ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರೆ, ರಂಭಾಪುರಿ ಶ್ರೀಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ. ಸೊ ಅವರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳ್ತಕ್ಕಂಥ ಅಗತ್ಯ ನನಗೆ ಕಂಡು ಬರಲಿಲ್ಲ. ಅಂದರೆ ಕ್ಷಮೆ ಕೇಳಲ್ಲ ಅಲ್ಲ, ಕ್ಷಮೆ ಕೇಳಲ್ಲ ಅಂತ ಯಾವಾಗಂದರೆ ನಾನು ರಂಭಾಪುರಿ ಶ್ರೀಗಳನ್ನು ಸಂವಾದಕ್ಕೆ ಆಹ್ವಾನಿಸಿದ್ದೇನೆ ಈಗಾಗಲೇ. ಸಂವಾದಕ್ಕೆ ಬಂದ ಮೇಲೆ, ಸಂವಾದ ಮುಗಿದ ಮೇಲೆ ಅಲ್ಲಿ ನೆರೆದಿರ್ತಕ್ಕಂಥ ಪ್ರಾಜ್ಞರು ಮತ್ತು ಜನರು ನಾನು ಕ್ಷಮೆ ಕೇಳಬೇಕೇ ಬೇಡವೆ ಅನ್ನೋದನ್ನು ಅವರು ನಿರ್ಧರಿಸಲಿ. ನಾನಾಗಿ ಏನು ಅಡ್ಡಪಲ್ಲಕ್ಕಿಯಲ್ಲಿ ಕೂಡಬೇಕಂತ ನನ್ನ ವೈಯಕ್ತಿಕ ಆಸೆ ಅಲ್ಲ, ಅಥವಾ ಕಿರೀಟ ಹಾಕೋಬೇಕು. 150 ವರ್ಷಗಳ ಹಿಂದೆ ಯಾರಿಗೂ ಅಡ್ಡಪಲ್ಲಕ್ಕಿ ಇಲ್ಲ. ಆದರೆ ಈ ಕಾಲಕ್ಕೆ ಅದು ಕಾಲಬಾಹಿರವಾದ ಆಚರಣೆ. ಆಮೇಲೆ ಕ್ಷತ್ರಿಯ ಲಾಂಛನಗಳು, ನಾನು ಹೇಳೋದು ಸಿಂಹಾಸನ, ಕಿರೀಟ, ಪಲ್ಲಕ್ಕಿ ಇವು ಕ್ಷತ್ರಿಯ ಲಾಂಛನಗಳು. ಸ್ವಾಮಿ ಸನ್ಯಾಸಿಗಳಾಗಿ ಇವನು ಬಳಸಬಾರ್ದು ಅನ್ನೋದು ತಾತ್ವಿಕವಾದ ನನ್ನ ಈ ಭಿನ್ನಾಭಿಪ್ರಾಯವನ್ನು ಇಟ್ಕೊಂಡು ಬಂದಿದೆ. ಸಿಂಹಾಸನ, ಪಲ್ಲಕ್ಕಿ, ಕಿರೀಟ ತೆಗೆದು ಹಾಕಿ ಅನ್ನುವಂಥ ನಿಡುಮಾಮಿಡಿ ಶ್ರೀಗಳು ಕಾವಿನೂ ತೆಗೆದು ಹಾಕಲಿ. ಅಲ್ಲ, ಕಾವಿ ಲಾಂಛನ, ಕಿರೀಟ ಲಾಂಛನ ಅಲ್ಲ. ಪೋಷಾಕ ಕಾವಿ ಲಾಂಛನ ಅದು ಆದರೆ ಕಿರೀಟ, ಸಿಂಹಾಸನ ಲಾಂಛನಗಳಲ್ಲ. ಅವು ಒಂದು ಮಠದ ಪ್ರತಿಷ್ಠೆಯನ್ನು ಹೇಳಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಆಲಂಕಾರಿಕ ವಸ್ತುಗಳು, ಪ್ರತಿಷ್ಠೆಯ ವಸ್ತುಗಳು. ಮೂಢನಂಬಿಕೆ ಪ್ರತಿಬಂಧ ನಿಧೇಯಕ ಏನಿದೆ ಅದು ವೀರಶೈವ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿದೆ. ಇವರನ್ನು ಕಂಟ್ರೋಲ್ ಮಾಡಕ್ಕೆ ತರ್ತಾ ಇದ್ದಾರೆ. ಅದರ ನೇತೃತ್ವವನ್ನು ಧಾರ್ಮಿಕ ವಲಯದಿಂದ ನಿಡುಮಾಮಿಡಿ ಶ್ರೀಗಳು ವಹಿಸಿದ್ದಾರೆ. ಸೊ ಹಾಗಾಗಿ ನಿಡುಮಾಮಿಡಿ ಶ್ರೀಗಳಿಗೆ ನಮ್ಮ ಧರ್ಮ ಆಗಲಿ, ವೀರಶೈವ ಧರ್ಮದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಒಟ್ಟು ಮನುಷ್ಯನ ಬಗ್ಗೆ ನಾನು ಕಾಳಜಿ ವಹಿಸುವಂಥವನು ಯಾವುದಾದ್ರೂ ಒಂದು ಧರ್ಮ ಹಾಳಾಗಲಿ ಅಂತ ನಾನು ಬಯಸಲಿಕ್ಕೆ ಸಾಧ್ಯನಾ? ಎಲ್ಲ ಧರ್ಮಗಳು ಉಳಿಬೇಕು. ಈ ಕರಡು ಏನಿದೆ ಅದು ಯಾವ ಧರ್ಮವನ್ನು ಕೇಂದ್ರೀಕರಿಸಿಕೊಂಡು ತಂದಿಲ್ಲ. ನಿಜವಾಗಲೂ ಅದು ಹಿಂದೂ ಧರ್ಮದ ವಿರೋಧಿ, ಲಿಂಗಾಯತ ಧರ್ಮದ ವಿರೋಧಿ ಅಲ್ಲ. ಅದು ಇಡೀ ಮಾನವ ಪರ. ನಾನು ಹೇಳೋದು ಅದೊಂದು ನಾಗರಿಕ ಸಮಾಜ ಅಭಿಮಾನ ಪಡ್ತಕ್ಕಂಥ ಒಂದು ಮಸೂದೆ. ವೀರಶೈವ ಧರ್ಮ ನಂಬಲ್ಲ, ಹಾಗೆ ನಂಬ್ತೀರಿ. ನಾವು ನಂಬ್ತೀವಿ ಆ ಧರ್ಮದ ಆಚರಣೆಗಳು ನಮಗೆ ಇದು ವಿರುದ್ಧವಾಗಿದೆ. ಹಿಂದೂ ಧರ್ಮದ ಎಲ್ಲ ಒಳಿತನ್ನು ನಾನು ನಂಬ್ತೇನೆ, ಗೌರವಿಸ್ತೇನೆ. ಹಿಂದೂ ಧರ್ಮದ ಹೆಸರಲ್ಲಿ ಈ ಕರೆಗಳು ಬರ್ತಾನೆ ಇರಲ್ಲ, ಈ ರೀತಿಯ ಜೀವ ಬೆದರಿಕೆಗಳು ಬರ್ತಿಲ್ಲ. ಅವ್ರು ತಿಳ್ಕೊಂಡಿರೋ ಹಿಂದೂ ಧರ್ಮ ಅಂದರೆ ಯಾವುದು, ನಾನು ತಿಳ್ಕೊಂಡಿರೋ ಹಿಂದೂ ಧರ್ಮ ಯಾವುದು, ನಾನು ಪಾಲಿಸುವಂಥ ವೀರಶೈವ ಧರ್ಮ ಯಾವುದು, ಅಲ್ಲಿ ವ್ಯತ್ಯಾಸ ಇರುತ್ತೆ. ಅವರೆಲ್ಲ ಸಗುಣೋಪಾಸನೆಯ ಹಂತದೊಳಗಡೆನೇ ಇರುವಂಥವರು. ಅದು ಮಾತ್ರ ಧರ್ಮ ಅಂದರೆ ಪೂಜೆ, ಹಾಗಾದರೆ ಯಜ್ಞ, ಯಾಗ, ನಿತ್ಯ ಪೂಜೆ, ನಿತ್ಯ ಪ್ರಾರ್ಥನೆ, ಇಷ್ಟು ಮಾಡಿಬಿಟ್ರೆ ಬರೀ ಅಷ್ಟೇ ಧರ್ಮ ಅಂತನಾ? ಶೋಷಕ ಶಕ್ತಿಗಳು ಎಲ್ಲಿ ತಮ್ಮ ಶೋಷಣೆಗೆ ಅವಕಾಶ ಆಗಲ್ವೋ, ನಿಂತು ಹೋಗಿಬಿಡುತ್ತೋ, ಸಮಾಜ ಎಲ್ಲಿ ಜಾಗೃತ ಆಗಿಬಿಡ್ತದೋ, ಎಲ್ಲಿ ಈ ನಮ್ಮ ಹಿಡಿತ ತಪ್ಪೋಗಿಬಿಡ್ತದೋ ಅಂತ ಈ ಶೋಷಕ ಶಕ್ತಿಗಳು ಬಹುದೊಡ್ಡ ಹುನ್ನಾರ ಮಾಡಿ ಇದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇವೆ. ನಾಳೆ ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆ ಆದರೆ ಇದಕ್ಕೆ ಒಂದು ರೀತಿ ನ್ಯಾಯ ಸಿಗೋದಿಲ್ಲ. ಇನ್ನೂ ಕೂಡ ಸಾರ್ವಜನಿಕ ಚರ್ಚೆ ಆಗಲಿ. ನಾನು ಅದನ್ನು ಎಲ್ಲರಿಗಿಂತ ಮೊದಲು ಹೇಳ್ತಾ ಬಂದೆ ಅಲ್ವಾ. ಸರ್ಕಾರ ಈ ಒಂದು ಒತ್ತಡದಿಂದ, ಧಾರ್ಮಿಕವಾಗಿ ಬೇರೆ ಬೇರೆ ನಂಬಿಕೆಗಳಿಂದಾಗಿ ಬರ್ತಕ್ಕಂಥ ಸ್ಥಾಪಿತ ಒತ್ತಡದಿಂದಾಗಿ ಸರ್ಕಾರ ಈ ಬಿಲ್ಲನ್ನು ಹಾಗೇ ಇಟ್ಟು ಅದನ್ನು ಕಸದ ಬುಟ್ಟಿಗೆ ಹಾಕಿದ್ರೆ ಅಂತ ಒಂದು ಭಯ ನನಗನ್ಸುತ್ತೆ. ಖಂಡಿತ ಅಷ್ಟು ದುರ್ಬಲ ಮನಸ್ಸು ಸರ್ಕಾರಕ್ಕೆ ಇಲ್ಲ. ಅಲ್ಲಿ ಜೇನುಗುಡಿ ಕೈ ಹಾಕಿದಂಗೆ ಅಗತ್ಯ ಇಲ್ಲ. ತಪ್ಪು ಕಲ್ಪನೆ, ಯಾರೋ ಕೆಲವು ಜನ ಹಿಡಿಯಷ್ಟು ಮಂದಿ ಇದರ ಬಗ್ಗೆ ಅಪಪ್ರಚಾರ ಮಾಡಿ ಸಮಾಜವನ್ನು ದಾರಿ ತಪ್ಪಿಸಿದ್ದಾರೆ. ಕನಿಷ್ಠ ಮನುಷ್ಯತ್ವ ಇರತಕ್ಕಂಥವರು, ಕನಿಷ್ಠ ಪ್ರಜ್ಞೆ ಇರತಕ್ಕಂಥವರು ಆ ಕಾನೂನು ಕರಡನ್ನು ನೋಡಿದಾಗ ಅದು ನಿರ್ವಿವಾದವಾದ್ದು. ಖಂಡಿತ ಅದಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥ ಇದು. ಹಾಗಾಗಿ ಪ್ರಾಜ್ಞರಾದವರು ಯಾರೂ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಧರ್ಮ ಕಾರಣ ಅಂತ ನಾನು ಯಾಕೆ ಶಬ್ದ ಬಳಸ್ತಾ ಇದ್ದೀನಿ, ರಕ್ತಪಾತ ಮಾತಾಡ್ತಾ ಇದ್ದಾರೆ. ನಿಡುಮಾಮಿಡಿ ಸ್ವಾಮೀಜಿಗೆ ಏನಾದರೂ ರಕ್ತಪಾತ ಆಗುತ್ತೆ, ಇನ್ನೊಂದಷ್ಟು ಸ್ವಾಮೀಜಿಗಳ ಹತ್ರ ನಾವು ಕೈಗೆ ಬಳೆ ಹಾಕಿಲ್ಲ ಅಂತ. ಹಾಗಾದರೆ ನೀವು ವಿರಕ್ತರು ಹೇಗಾಗ್ತೀರಿ, ಶರಣರು ಹೇಗಾಗ್ತೀರಿ? ಒತ್ತಡಕ್ಕೆ ಒಳಗಾಗಿ ಸಾಮಾನ್ಯ ಕೆಲವು ಅಪಪ್ರಯೋಗಗಳನ್ನು, ಅಪಶಬ್ದಗಳನ್ನು ಮಾಡಿರಬಹುದು. ಅದು ಎರಡೂ ಕಡೆಯವರು ಮಾಡಬಾರ್ದು, ತಪ್ಪು ಅಂತ ನಾನು ಹೇಳ್ತೇನೆ. ಅವರೂ ಆಡಬಾರ್ದು, ಇವರೂ ಆಡಬಾರ್ದು. ಧರ್ಮದಲ್ಲಿ ರಾಜಕಾರಣ ಬೆರೆತಿರೋದ್ರಿಂದ ಧರ್ಮ ಕಾರಣ ಈ ಒಂದು ಸ್ಥಿತಿಗೆ ಬಂದಿದೆ. ಎರಡೂ ಕೂಡ, ರಾಜಕಾರಣಕ್ಕೂ ಒಂದು ಧರ್ಮ ಇದೆ, ಧರ್ಮಕ್ಕೂ ಒಂದು ಮಾನವೀಯತೆ ಇದೆ. ರಾಜಕಾರಣಕ್ಕಿಂತ ಧರ್ಮ ಕಾರಣ ಹೆಚ್ಚು ಅಪಾಯ ಆಗುತ್ತೆ, ಸಮಾಜ ಒಡೆಯುತ್ತೆ. ಧರ್ಮ ವಾಸ್ತವವಾಗಿ ಒಂದುಗೂಡಿಸುವ ಶಕ್ತಿ ಅದು ಧರ್ಮ. ಈಗ ಅದು ಒಂದು ವಿಭಜಿಸುವ ಸಾಧನವಾಗಿ ಕೆಲವರು ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಅದು ಸರಿಯಲ್ಲ. ಶ್ರೀಗಳ ಇಷ್ಟೊತ್ತು ಅನೇಕ ವಿಷಯಗಳ ನಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ. ಸೊ ಇದು ಈ ಹೊತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಟಾರ್ಗೆಟ್ನಲ್ಲಿ ಹಾಜರಾಗ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.